ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಹೆಣ್ಮಕ್ಳು ತಲೆಯಲ್ಲಿ ಓಡೋದು ಒಂದೇ ವಿಚಾರ, ತಿಂಡಿ ಏನು ಮಾಡೋದು ಅಂತ ಹೇಳ್ಬಿಟ್ಟು. ನನಗೂ ಹಾಗೆ ಆಯ್ತು ಇವತ್ತು. ಅದಕ್ಕೆ ಫಸ್ಟ್ ಒಲೆ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡೆ. ಚಪಾತಿ ಮತ್ತು ಕೊಬ್ಬರಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಸೈಡಿಗೆ ಎತ್ತಿಟ್ಟೆ, ಅದು ನೆನೀಲಿ ಅಂತ ಹೇಳ್ಬಿಟ್ಟು. ಮಕ್ಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಕೊಟ್ಬಿಟ್ರೆ ಅವರು ತಿಂಡಿ ಆಗೋವರೆಗೂ ಹಸುನ ತಡ್ಕೊತಾರೆ. ಅದಕ್ಕೆ ಅವ್ರಿಗೆ ಹಾಲು ಕುಡಿಸ್ಬಿಟ್ಟು ನಾನು ಕಾಯಿ ಚಟ್ನಿ ಮಾಡಿದೆ. ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಉಪ್ಪು, ಅದಕ್ಕೆ ಸ್ವಲ್ಪ ಕಡಲೆ ಹಾಕ್ಕೊಂಡು ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕ್ಕೋಬೇಕು. ಹಂಗಾದರೆ ಖಾರ ಅನಿಸಲ್ಲ. ನಮ್ಮ ಮನೇಲಿ ಚಪಾತಿನ ಈ ಥರ ಮಡಿಕೆ ಮಾಡಿ ಉಚ್ಕೊಳ್ಳೋದು, ಯಾಕೆಂದರೆ ಸ್ಮೂತಾಗಿರುತ್ತೆ, ಉಬ್ಬಿರುತ್ತಲ್ವ, ಲೇಯರ್ ಬರುತ್ತೆ, ಮಕ್ಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಗುಂಡು ಎದ್ದಾದಮೇಲೆ ಅವನಿಗೆ ಆ್ಯಪಲ್ ಜ್ಯೂಸ್ ಮಾಡಿಕೊಟ್ಟೆ. ಅವನು ನಾನು ಜೊತೇಲಿ ಕುಡಿದ್ಬಿಟ್ಟು ಅವನಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ದೆ. ರಾತ್ರಿ ಅಡುಗೆಗೆ ಅಮ್ಮ ಹಾಗಲಕಾಯಿ ಪಲ್ಯ ಮಾಡಿದರು. ಅದೇ ಚಪಾತಿ ಇದ್ವಲ್ಲ, ಬಿಸಿ ಚಪಾತಿ ಮಾಡಿಕೊಂಡು ಅದ್ರ ಜೊತೆಗೆ ಬೇಳೆ ಸಾಂಬಾರು ಮತ್ತು ಅನ್ನ ಮಾಡಿದ್ದೆ. ಊಟ ಮಾಡಿದ್ವಿ ಎಲ್ಲರೂ ಜೊತೇಲಿ ಕೂತು. ಈ ಮಕ್ಳಿಗೆ ಊಟ ಮಾಡಿಸೋದು ದೊಡ್ಡ ಸಾಹಸ. ನೋಡಿ ಎಷ್ಟು ಆಟ ಆಡಿಸ್ತಿದ್ದಾರೆ ನಮ್ಮಮ್ಮನ ಊಟ ಮಾಡೋಕ್ಕವರು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.